ನಿಮಗೆ ಇಲ್ಲಿಂದ ಎಂಟ್ರಿ ಕೊಟ್ಟು ಮೊಬೈಲ್ ಲಾಕರ್ ಇದೆ, ಅಲ್ಲಿ ಮೊಬೈಲ್ ಲಾಕರಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಹಾಕ್ಬಿಟ್ಟು ನೀವು ಮುಂದೆ ಹೋಗಬೇಕು. ಅಲ್ಲಿಂದ ನೋಡಿ ಜನ ಹೋಗ್ತಾ ಇದ್ದಾರಲ್ಲ, ಅದೇ ನಿಮಗೆ ದಾರಿ. ಸೊ ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ಟರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಈಗ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನದಿ ಹತ್ರ ಬರ್ತಾ ಇದ್ದೀವಿ. ಅಲ್ಲಿ ಒಳಗಡೆ ನಿಮಗೆ ಶೂಟಿಂಗ್ ಮಾಡೋಕ್ಕೆ ಕೊಡಲಿಲ್ಲ, ಅಲ್ಲಿ ಮೊಬೈಲ್ ಅಲೌ ಇರಲಿಲ್ಲ, ಕ್ಯಾಮ್ರಾ ಅಲೌ ಇರಲಿಲ್ಲ. ಸೊ ಹಿಂಗಾಗಿ ನಮಗೆ ಒಳಗಡೆ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಇದು ನೋಡಿ, ಇದು ಹಳೇದಂಥ ದೇವಸ್ಥಾನ ಇಲ್ಲಿ ನಿಮಗೆ. ಸೊ ಇಲ್ಲಿ ಬರೆದಿದ್ದಾರೆ ದ್ವಾರಕಾಧೀಶ್ ಮಂದಿರ್ ಅಂತ, ಶಿಂದೆ ಸರ್ಕಾರ್ ವಾಡ. ಇಲ್ಲಿ ನಿಮಗೆ ಒಳಗೆ ಕರ್ಕೊಂಡು ಹೋಗ್ತೀನಿ ಆಮೇಲೆ. ಮೊದಲು ಅಲ್ಲಿ ನೋಡಿ, ಇಲ್ಲಿ ಮುಂದೆ ಕಾಣ್ತಾ ಇರೋದೇ ನಿಮಗೆ ಚಂದ್ರಭಾಗಾ ನದಿ, ಭೀಮಾ ನದಿಯ ಒಂದು ಉಪನದಿ. ನೋಡಿ ಅದ್ಭುತವಾಗಿದೆಯಲ್ಲ. ನೋಡ್ತಾ ಇದ್ದೀರಿ ನೀವು, ಜನಸಾಗರ ಅಂದರೆ ಜನಸಾಗರ. ಎಲ್ಲಿ ನೋಡಿದರೂ ನಿಮಗೆ ಬರೀ ಬಿಳಿ ಟೋಪಿಗಳೇ ಕಾಣ್ತವೆ ಇಲ್ಲಿ. ಯಾಕಂದರೆ ಇಲ್ಲಿ ಬರೋ ಜನರೆಲ್ಲ ಟೋಪಿ ಹಾಕ್ಕೊಂಡೇ ಬರೋದು. ಅವರೆಲ್ಲ ಭಕ್ತರು, ಪಾಂಡುರಂಗ ವಿಠಲನ ಭಕ್ತರು. ಉತ್ತರ ಕರ್ನಾಟಕ, ಮಹಾರಾಷ್ಟ್ರದಲ್ಲಂತೂ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ಇದು. ನಮಗೆ ಕರ್ನಾಟಕದಲ್ಲಿ ಹೆಂಗೆ ಧರ್ಮಸ್ಥಳನೋ, ಕುಕ್ಕೆ ಸುಬ್ರಹ್ಮಣ್ಯನೋ, ಅದೇ ರೀತಿ ಪಂಡರಾಪುರ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನರಿಗೆ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ. ತುಂಬ ಜನ ನೋಡ್ಕೊತಾರೆ. ಇದನ್ನು ಇಲ್ಲಿ ಘಾಟ್ ಅಂತ ಕರೀತಾರೆ. ಬನ್ನಿ, ನಿಮಗೆ ಇನ್ನೂ ನದಿಗೆ ಹೋಗ್ಬಿಟ್ಟು ಯಾವೆಲ್ಲ ಮಾಹಿತಿ ಪಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಏನು ಕೋರ್ಸ್ ಮಾಡ್ತಾ ಇದ್ದಾರೆ ಕಾಣುತ್ತೆ ಇಲ್ಲಿ. विशेष का आपल्याला टोटल 9 कार्ड पाकिट कवर प्रत्येकाचं आधार कार्ड, पॅन कार्ड, लायसन, ATM कार्ड, ओळखपत्र, फोटो पास, इतर काही कागदपत्र बसणार आणि आपल्याला मागच्या बाजूला पण एक अखंड कप्पा दिलेला म्हणून टोटल 9 कार्ड पाकिट कवरची किंमत आपण फक्त 10 रुपये घेतलेली म्हणून. हो काका, हो मामा, हो मामी, हो मावशी, हो आत्याबाई, 10 रुपयामध्ये पावसा पाण्याचं टोटल 9 कार्ड पाकिट कवर आपल्याला 10 रुपयामध्ये दिलेलं आहे. ಇಲ್ಲಿ ನೋಡಿ, ಇದು ಈ ಥರ ಬೇರೆ ಬೇರೆ ಊರುಗಳಿಂದ ಬಂದ್ಬಿಟ್ಟು ಇಲ್ಲಿ ಈ ಥರ ಪ್ರದರ್ಶನಗಳನ್ನು ಮಾಡ್ತಾ, ದೇವರ ಹಾಡುಗಳನ್ನು ಹಾಡ್ತಾ, ಪಾಂಡುರಂಗ ಬೆಟ್ಟಗಳನ್ನು ಹಾಡ್ತಾ ಜನಗಳು ಬರ್ತಾರೆ. ಇವೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಆ ಮಾಹಿತಿ ನಾವು ಕೊಡ್ತೀನಿ ನಿಮಗೆ ಒಂದೊಂದಾಗಿ. ಅಲ್ಲೂ ಕೂಡ ಇದೆ. ಅಂದರೆ ಈ ನದಿ ತುಂಬಿದಾಗ ಏನಾಗುತ್ತೆ ಅಂದರೆ ಅಲ್ಲಿವರೆಗೆ ನೀರು ಬರುತ್ತೆ. ಅಲ್ಲಿ ಮುಂದೆ ಹೋದರೆ ನಿಮಗೆ ಪುಂಡಲೀಕನ ದೇವಸ್ಥಾನ ಇದೆ, ಪುಂಡಲೀಕ ಮಂದಿರ ಅಂತ ಬರ್ತಿದ್ದಾರೆ. एका मिनिटामध्ये फोटो, 68 फोटो कलरमध्ये केलेले फोटो, एका मिनिटात फोटो व तसेच एक फोटो मोबाईलमध्ये काढल्यास 20 रुपये एका फोटोचे चार्ज लागणार. ಇಲ್ಲಿಯ ಒಂದು ಸ್ಟ್ರಕ್ಚರು, ಇಲ್ಲಿ ಒಂದು ಆರ್ಕಿಟೆಕ್ಚರು ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಪುಂಡಲೀಕ ಮಂದಿರ.
ನೀರಲ್ಲಿ ಹೋಗಿ ಅಲ್ಲಿ ಹೋಗಬೇಕಾಗಿತ್ತು. वेद हमसे संग पुढं सोडा देतो ना इथं नेऊन सोडा इथं या जात नाही आगे से छोड़ना देखो कैसे हमें ಈಗ ನಾವು ಈ ಬೋಟಲ್ಲಿ ಹತ್ಕೊಂಡು ಈ ಚಂದ್ರಭಾಗ ನದಿ ಇದೆಯಲ್ಲ ನಡುವೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ, ದರ್ಶನ ಪಡ್ಕೊಂಬರೋಣ. ಸೊ ಇಲ್ಲಿ ಇದೊಂದು ಪದ್ಧತಿ ಇದೆ ನೋಡಿ, ಈ ಥರ ಎಲ್ಲ ಇಲ್ಲಿ ತೆಂಗಿನಕಾಯಿಗಳನ್ನು ಹರಕೆ ಮಾಡಿಕೊಂಡವರು ಬಿಡ್ತಾರೆ. ನಾವು ಕೂಡ ಒಳಗೆ ಹೋಗಿ ಅಲ್ಲಿ ಮಧ್ಯಭಾಗದಲ್ಲಿ ನದಿ ಭಾಗದಲ್ಲಿ ಹೋಗಿ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಸೊ ಬನ್ನಿ ಹೋಗೋಣ. ಸ್ವಲ್ಪ ಮುಂದೆ ಕೂತ್ಕೊಳ್ತೀನಿ ನೋಡಿ. ಇಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೊಂದು ಪುಣ್ಯ ನದಿ, ಭೀಮಾ ನದಿ. ನಮಗೆ ಕರ್ನಾಟಕದಲ್ಲೂ ಕೂಡ ಬರುತ್ತೆ ಇದು. ಬಿಜಾಪುರ ಡಿಸ್ಟಿಕ್ಕು ಮತ್ತು ವಿಜಯಪುರ ಡಿಸ್ಟಿಕ್ಕು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ. ಮುಂದೆ ಇದು ಕೃಷ್ಣಾ ನದಿನ ಸೇರಿಕೊಂಡು ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಹೋಗ್ಬಿಟ್ಟು ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಇದೊಂದು ತುಂಬ ದಿನದ ಆಸೆ ಇತ್ತು ನನಗೆ, ಪಂಡ್ರಾಪುರಕ್ಕೆ ಬರಬೇಕು, ಚಂದ್ರಭಾಗ ನದಿಗೆ ಬರಬೇಕು. ನೋಡಿ ಎಲ್ಲ ಯಾವ ಥರ ಪೂಜೆಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಇದೆ ನಿಮಗೆ ಇಲ್ಲಿ ಪುಂಡಲಿಕ ದೇವಸ್ಥಾನ ಇರೋದು, ಅಂದರೆ ಚಂದ್ರಭಾಗ ನದಿ ದಂಡೆಯಲ್ಲಿ. ಸೊ ಈ ಬೋಟಲ್ಲಿ ನೀವು ಹೋಗಬೇಕಂದ್ರೆ ಒಬ್ಬ ವ್ಯಕ್ತಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮಗೆ ಒಂದು ಸುತ್ತು ಹಾಕ್ಕೊಂಬರ್ತಾರೆ. ಈಗ ಹೋಗ್ಬಿಟ್ಟು ನಾವು ಕೂಡ ಅಲ್ಲಿ ಸುತ್ತಿ ಹಾಕಿ ನದಿ ಮಧ್ಯಭಾಗದಲ್ಲಿ ಹೋಗ್ಬಿಟ್ಟು ನಮ್ಮ ಈ ಒಂದು ಏನು ಹರಕೆ ನಾವು ಒತ್ತಿದ್ದೀವಿ ಅದನ್ನು ಅಲ್ಲಿ ಬಿಟ್ಬಿಟ್ಟು ನಮ್ಮ ಆಸೆಗಳನ್ನು ತೀರಿಸ್ಕೊಂಬರ್ಬೇಕು. ಅಲ್ಲಿ ಕಾಣ್ತಾ ಇರೋದು ನಿಮಗೆ ಇಸ್ಕಾನು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ನಿಮಗೆ ನಾಳೆ ತೋರಿಸಿ, ಇವತ್ತು ಹೋಗ್ತಾ ಇಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದುವೇ ಇಸ್ಕಾನ್. ಅದು ಇಸ್ಕಾನ್ ಅಂದರೆ ಕೃಷ್ಣನ ಮಂದಿರ. ವಿಠ್ಠಲನು ಕೂಡ ಕೃಷ್ಣನ ಅವತಾರವೇ.